ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಪ್ರೆಷರ್ ಜಾಸ್ತಿ ಕೊಡ್ತಾ ಇದ್ರು ಅವರು. ಡ್ರೈವಿಂಗ್ ಫೀಲ್ಡ್ ಬೆಸ್ಟ್ ಬಟ್ ನಾಟ್ ರೆಸ್ಟ್ ಹೇಳಿದ್ದಾರೆ. ಶುರು ಮಾಡಿದಾಗ ಏನ್ ಕಷ್ಟ ಪಟ್ರಿ ಬ್ರೋ? ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡಿದ್ರಿ ಆ ಟೈಮ್ ಅಲ್ಲಿ? ಅಪ್ಪ ಸಪೋರ್ಟ್ ಮಾಡ್ಲಿಲ್ಲ ಅವಾಗ. ನಮ್ಮಮ್ಮ ಅಂಗನವಾಡಿ ಕಾರ್ಯಕರ್ತರು. ಬಟ್ ಹಂಗೆ 6 ತಿಂಗಳ ತನ ನಾನು ನನ್ ಹಠ ಬಿಡ್ಲಿಲ್ಲ. ನಂಗೆ ಬೇಕೇ ಬೇಕು. 6 ತಿಂಗಳ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ನನ್ ಮೊದ್ಲು ಕಾರ್ ತಗೊಂಡೆ. ಮೊದ್ಲು ಓಲಾದವನು ಎಲ್ಲ ಕರೆಕ್ಟ್ ಆಗಿ ಕೊಡ್ತಾ ಇದ್ದ. ರ್ಯಾಪಿಡೋದವ್ನು ನೋಡಿ ಓಲಾದವನು ರೀಚಾರ್ಜ್ ಸ್ಟಾರ್ಟ್ ಮಾಡ್ದ. ನನ್ಗೊಂದೇ ಆಸೆ, ಒಂದು ಕಾರ್ ಇದೆ, ಇನ್ನೂ ಒಂದು 10 ಕಾರ್ ತಗೊಂಡು ನಂದೇ ಸ್ವಂತ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಡ್ಬೇಕಂತ ಅದೇ ಒಂದೇ ಆಸೆ. ನಿಯತ್ತಾಗಿ ಕರೆಕ್ಟ್ ಆಗಿ ನಾನು ಡ್ಯೂಟಿ ಮಾಡ್ತೀನಿ, ನಾನು ಕರೆಕ್ಟ್ ಆಗಿ ಎಷ್ಟು ದಿನಕ್ಕೆ ಇಷ್ಟು ದುಡಿಮೆ ತಗೊಂಡ್ಬರ್ತೀನಿ ಅಂತಂದ್ರೆ ಅಷ್ಟೇ ತಗೋಬಹುದು. ಇಲ್ಲ ಅಂತಂದ್ರೆ ಅವರು ತಗೊಂಡಿರೋ ಗಾಡಿನ ಮಾರ್ಬೇಕಾಗುತ್ತೆ. 50 ಕಿಲೋಮೀಟರ್ಗೆ ಏರ್ಪೋರ್ಟ್ ಇಂದ ಎಲೆಕ್ಟ್ರಾನ್ ಸಿಟಿ ಹೋಗ್ಬೇಕಂದ್ರೆ ಪೀಕ್ ಅವರಲ್ಲಿ 2.5 ತಾಸು ಬೇಕು. 100 ರೂಪಾಯಿ ಉಳಿಯುತ್ತೆ ಅಷ್ಟೇ. ಗುರು ಆಕ್ಚುಲಿ ಇವ್ರು ನಂಗೆ ಪರಿಚಯ ಆಗಿದೆ ಈ ಲೈನ್ಸ್ ಮುಖಾಂತರ. ಈ ಲೈನ್ಸ್ ಏನ್ ಬರ್ಸಿದಾರೆ ಅಂದ್ರೆ ಗರ್ಭಿಣಿಯರಿಗೆ 24x7 ಉಚಿತ ಸೇವೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ನಾನು ಖಂಡಿತ ಉಚಿತ ಸೇವೆ. ಬಟ್ಟೆ ಚೇಂಜ್ ಮಾಡ್ದಂಗೆಲ್ಲ ಅವರು ನಮ್ಮ ಹುಡುಗರ ಲೈಫ್ನ ಚೇಂಜ್ ಮಾಡ್ತಾರೆ. ಲವ್ ಮಾಡ್ಬೇಕಂತಂದ್ರೆ ಸೌಂದರ್ಯ, ಅವ್ರ ಮುಖ ನೋಡಿ ಮಾಡಬಾರ್ದು. ಮನ್ಸು, ಒಬ್ರಗೊಬ್ರು ಮನ್ಸು ನೋಡಿ ಲವ್ ಮಾಡೋದೇ ಅದು ನಿಜವಾದ ಪ್ರೀತಿ. ನಿಮ್ ಪರಿಚಯ ಮಾಡ್ಕೊಡಿ ಬ್ರೋ. ಹಾಯ್, ನಾನು ರಮೇಶ್ ಅಂತ. ಇವಾಗ ಜಸ್ಟ್ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಬ್ರೋ ಹೇಗಿದೆ ಬ್ರೋ ನಿಮ್ ಲೈಫ್? ಪ್ರೆಸೆಂಟು ಸ್ವಲ್ಪ ಕಷ್ಟ ಇದೆ. ಅದೇನೇ ಕಷ್ಟ ಬಂದ್ರು ಎದುರಿಸಿ ಮುಂದೆ ಸಾಕ್ತಾ ಇರ್ಬೇಕು. ಬಟ್ ಅದು ನಮ್ಗೆ ಕಷ್ಟ ಬಂದಿದೆ ಅಂತ ನಾವು ಯಾವತ್ತು ಹಿಂದೆ ಸರಿಬಾರ್ದು. ಏನೇ ಬಂದ್ರು ನಮ್ಗ್ ಮೀರಿ ಅಲ್ಲ ಅದು. ಎಷ್ಟೋ ಜನ ಬ್ರೋ ಹೆಂಗ್ ಗೊತ್ತಾ, ಒಂಚೂರು ಸಣ್ಣದಾಗ ಏನೋ ತೊಂದರೆ ಆಗಂಗಿಲ್ಲ, ಜೀವನ ಕಳ್ಕೊಳ್ಳೋವಷ್ಟು ಮೈಂಡ್ ಸೆಟ್ ಬೆಳೆಸ್ಕೊಂಡಿರ್ತಾರೆ. ಅವ್ರಿನ್ನು ಮೆಚುರಿಟಿ ಆಗಿರಲ್ಲ. ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ಲವ್ ಗಿವ್ ಅಂತ ಹೋಗ್ತಾ ಇರ್ತಾರೆ. ಅದೇ ಮೈಂಡ್ ಸೆಟ್ ಆಗ್ಬಿಡುತ್ತೆ. ಸಣ್ಣ ವಯಸ್ಸಲ್ಲಿ ಲವ್ ಆದ್ರೆ ಅದು ತುಂಬಾ ಕಷ್ಟ ಆಗ್ಬಿಡುತ್ತೆ ಮುಂದೆ. ಅವ್ರಿಗೆ ಬರ್ತಾ ಏಜ್ ಹಂಗೆ ಬರ್ತಾ ಇರುತ್ತೆ. ಅವಾಗ ಗೊತ್ತಾಗುತ್ತೆ ಲೈಫ್ ಅಲ್ಲಿ ನಾವ್ ಯಾಕಾದ್ರೂ ಈ ತರ ಮಾಡಿದ್ವಿ ಅಂತ ಆಮೇಲೆ ಗೊತ್ತಾಗುತ್ತೆ. ಯಾಕಂದ್ರೆ ಸಣ್ಣವರಿದ್ದಾಗ ಅವ್ರಿಗೆ ಅಷ್ಟೊಂದು ಇದು ಮೆಚುರಿಟಿ ಆಗಿರಲ್ಲ, ಜೀವನ ಏನಂತ ಗೊತ್ತಿರಲ್ಲ. ಈ ಟ್ಯಾಕ್ಸಿ ಡ್ರೈವಿಂಗ್ ವೃತ್ತಿನ ಏನಕ್ಕೆ ಚೂಸ್ ಮಾಡಿದ್ರು? ಬ್ರದರ್ ಅವರು ಕೆಲಸ ಮಾಡ್ತಾ ಇದ್ರು ಇದ್ರಲ್ಲಿ. ಬಟ್ ನಾನು ಅವಾಗ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬ್ಯಾಂಕ್ ಅಲ್ಲಿ ಕ್ರೆಡಿಟ್ ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಟ್ ಪ್ರೆಷರ್ ಜಾಸ್ತಿ ಕೊಡ್ತಾ ಇದ್ರು ಅವರು. ನೀವು ಇಷ್ಟ ಸೇಲ್ ಮಾಡ್ಬೇಕು, ಅದು ಮಾಡ್ಬೇಕು. ಆಮೇಲೆ ಮಾಡ್ತಾ ನನ್ಗೆ ಟೀಮ್ ಲೀಡರ್ ಅಂತ ಮಾಡಿದ್ರು. ಅದ್ರಲ್ಲಿ ಆಗ್ಲಿಲ್ಲ. ಬಟ್ ಪ್ರೆಷರ್ ಜಾಸ್ತಿ ಕೊಟ್ರು. ಅದಕ್ಕೆ ನಾನು ಆ ಕೆಲ್ಸನ ಬಿಟ್ಟೆ. ಆಮೇಲೆ ಬೇರೆ ಕೆಲಸ ಮಾಡಿದೆ ಬೆಂಗಳೂರಿಗೆ ಬಂದು. ಕ್ಯಾಟ್ರಿಂಗ್ ಕೆಲಸ, ಮತ್ತೆ ಇದು ಜಪ್ಟೋ ಹೊಡಿತಾರಲ್ವಾ, ಡೆಲಿವರಿ ಬಾಯ್, ಅದನ್ನು ಮಾಡಿದೆ. ಅದೆಲ್ಲ ಮಾಡಿ ಆಮೇಲೆ ಇದು ನಾನು ಕೇಳಿದೆ ನಮ್ ಬ್ರದರ್ ಅವ್ರಿಗೆ, ಇಲ್ಲ ಅದು ಈ ತರ ಡ್ರೈವಿಂಗ್ ಫೀಲ್ಡಿಗೆ ಬಂದ್ರೆ ಹೆಂಗಿರುತ್ತೆ ಜೀವನ ಅಂತ ನಾನು ಕೇಳಿದೆ. ಬಟ್ ಅವ್ರು ಹೇಳಿದ್ರು ಪರವಾಗಿಲ್ಲ ಮಾಡ್ಕೋಬಹುದು, ಬಟ್ ಇದು ನಿನ್ ಸ್ವಂತ. ಯಾಕಂದ್ರೆ ನಿನ್ ಮನ್ಸಿಗೆ ಬಂದಂಗ ಹೋಗ್ಬಹುದು. ಯಾರು ಕಾಲ್ ಕೆಳಗಡೆ ಕೆಲಸ ಮಾಡಿ ಅವ್ರು ಹೇಳೋದನ್ನ ಬಯಸ್ಕೊಂಡು ಇರ್ಸ್ಕೊಂಡು ಆ ತರ ಇರಲ್ಲ. ಇನ್ನೊಬ್ರು ಹಂಗಿಲ್ದಲೆ ನೆಮ್ಮದಿಯಾಗಿ ಬದುಕಬಹುದು. ಬಟ್ ಡ್ರೈವಿಂಗ್ ಫೀಲ್ಡ್ ನೆಮ್ಮದಿ ಅಲ್ಲ. ಡ್ರೈವಿಂಗ್ ಫೀಲ್ಡ್ ಬೆಸ್ಟ್ ಬಟ್ ನಾಟ್ ರೆಸ್ಟ್ ಹೇಳಿದ್ದಾರೆ. ಹೌದು, ಚೆನ್ನಾಗಿದೆ ಡ್ರೈವಿಂಗ್ ಫೀಲ್ಡ್. ಬಟ್ ರೆಸ್ಟ್ ಇರಲ್ಲ, ಟೈಮ್ ಟು ಟೈಮ್ ಊಟ ಇರಲ್ಲ, ಕರೆಕ್ಟ್ ಟೈಮ್ ಟು ಟೈಮ್ ನಿದ್ದೆ ಇರಲ್ಲ. ಆದ್ರೂ ಡ್ರೈವಿಂಗ್ ಫೀಲ್ಡ್ ಬೆಸ್ಟ್. ನೆಕ್ಸ್ಟ್ ಶುರು ಮಾಡಿದಾಗ ಏನ್ ಕಷ್ಟ ಪಟ್ರಿ ಬ್ರೋ? ಅಂದ್ರೆ ಆ ದುಡ್ಡು ಅರೇಂಜ್ ಮಾಡೋದಾಗಿರ್ಬೋದು, ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡಿದ್ರಿ ಆ ಟೈಮಲ್ಲಿ? ಅದೇ ನಾನು ಹೇಳಿದ್ನಲ್ಲ, ನಮ್ ಬ್ರದರ್ ಅವರು ಒಬ್ರು ಅಂದ್ರೆ ಕಂಪ್ನಿಯಲ್ಲಿ ಓಡಿಸ್ತಾ ಇದ್ರು ಅವರು. ಆವಾಗ ನಾನು ಕ್ಯಾಬ್ ತಗೋಬೇಕು ಅಂತ ನಮ್ಮ ಅಣ್ಣಗೆ ಹೇಳ್ದೆ. ನಮ್ಮ ಅಣ್ಣವರು ಹೇಳಿದ್ರು, ಆಯ್ತಪ್ಪ ನಿನ್ಗೆ ಇಷ್ಟ ಬಂದಂಗ್ ಮಾಡು, ನೀನೇನಾದ್ರೂ ಮಾಡು, ನಾನ್ ಸಾಥ್ ಕೊಡ್ತೀನಿ ಅಂತ ನಮ್ಮ ಅಣ್ಣವ್ರು ಹೇಳಿದ್ರು. ಅದಕ್ಕೆ ನಾನು ಬೇಕು ಅಂತ ಹಠ ಹಿಡ್ಕೊಂಡೆ. ನಾನು ಕೇಳಿರೋದು ಮನೇಲಿ ಕೇಳಿದೆ ನಮ್ಮ ಅಪ್ಪಂಗೆ, ಅಪ್ಪ ನನ್ ಕಾರ್ ತಗೋಬೇಕು,
ಆ ರಿಯಾಕ್ಷನ್ ಕೊಟ್ರು ನಮ್ಮಪ್ಪ ಏನಂತಂದ್ರು, ಕಾರು ಮೊದ್ಲು ಊರಿಗ್ ಬಾ ಆಟೋ ಕೊಡಿಸ್ತೀನಿ, ಆಟೋ ಓಡಿಸ್ಕೊಂತಿರು ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲ ನಾನು ಕಾರೇ ತಗೋಬೇಕು ಅಂತ ನಾನು ಹೇಳ್ದೆ. ನಮ್ಮಪ್ಪ ಸಪೋರ್ಟ್ ಮಾಡ್ಲಿಲ್ಲ ಅವಾಗ. ನಮ್ಮಮ್ಮ ಅಂಗನವಾಡಿ ಕಾರ್ಯಕರ್ತರು, ಅವ್ರು ಕೆಲಸ ಮಾಡ್ತಾರೆ. ಅದ್ರಲ್ಲಿ ನಮ್ಮಮ್ಮಗೆ ಹೇಳ್ದೆ, ಆಯ್ತಪ್ಪ ನಿನ್ಗೆ ಇಷ್ಟ ಬಂದಂಗ್ ಮಾಡು, ಅಣ್ಣ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಮಾಡು, ಮತ್ತೆ ನೀನ್ ಇವ್ರ ಮಾತು ಕೇಳಿ ಅದು ಮಾಡ್ಕೋಬೇಡ ಇದು ಅದು ಅಂತ ಹೇಳಿದ್ರು. ಬಟ್ ಅದಕ್ಕೆ ನಾನಂದೆ ಇಲ್ಲ ನಾನು ಕಾರ್ ತಗೊಳ್ಳೇಬೇಕು, ನಾನು ಕಾರಲ್ಲೇ ಡ್ಯೂಟಿ ಮಾಡ್ತೀನಿ, ನಾನು ಕ್ಯಾಬ್ ಡ್ರೈವರೇ ಆಗ್ತೀನಿ ಅಂತ ಚೂಸ್ ಮಾಡ್ದೆ. ಅವ್ರ ಫ್ರೆಂಡ್ಸ್ ಹೇಳ್ತಾ ಇದ್ರು ತಗೋಬೇಡಪ್ಪ ಅದು ಸರಿಗಿರಲ್ಲ ಅದು ಇದು ಅಂತ ಬೇಜಾನ್ ಹೇಳಿದ್ರು. ಬಟ್ ಹಂಗೆ 6 ತಿಂಗಳ ತನ ನಾನು ನನ್ ಹಠ ಬಿಡ್ಲಿಲ್ಲ, ನಂಗೆ ಬೇಕೇ ಬೇಕು. 6 ತಿಂಗಳ ಗಂಟ ನಾನು ಬೇಕೇ ಬೇಕು ಅಂತ ಇಟ್ಕೊಂಡ್ ಕುಂತಿದೆ. ಅದ್ರಲ್ಲಿ ಆಮೇಲೆ ನಮ್ಮ ಅಣ್ಣನವ್ರು ಅರೇಂಜ್ ಮಾಡಿ ಅಮೌಂಟ್ ಮತ್ತೆ ನಮ್ಮ ಅಮ್ಮ ಅವ್ರು ಹಾಕಿದ್ರು, ನಮ್ಮ ಅಪ್ಪ ಅವ್ರು ಹಾಕಿದ್ರು. 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ನನ್ ಮೊದ್ಲು ಕಾರ್ ತಗೊಂಡೆ. ಮತ್ತೆ ನಾನು 16 ಮಾಡೆಲ್ ಕಾರ್ ತಗೊಂಡಿದ್ದೆ ಅವಾಗ, ಡೀಸೆಲ್ ಗಾಡಿ. ಸೆಕೆಂಡ್ಸ್ ಅಲ್ಲೇ ತಗೊಂಡೆ. ಅವಾಗ ಹಂಗೆ 1,20,000 ಕಂಟಿನ್ಯೂ ಲೋನ್ ಮಾಡಿದ್ವಿ, 2 ಲಕ್ಷ ಕ್ಯಾಶ್ ಕೊಟ್ಟಿದ್ವಿ, ಅವ್ರು ಕೊಟ್ರು. ಸೊ ಅವಾಗ ನೀವು ದುಡ್ಡು ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅರೇಂಜ್ ಮಾಡ್ಬೇಕಾದ್ರೆ ನಿಮ್ ಫ್ರೆಂಡ್ಸ್ ಗಳು ಯಾರು ನಿಮ್ ಜೊತೆ ನಿಂತಿದ್ರ? ಆದ್ರೆ ನಾನು ಈ ಕಾರ್ ತಗೋಬೇಕಾದ್ರೆ ನಮ್ ಫ್ರೆಂಡ್ ಒಬ್ರು, ಅವ್ರು ಜಸ್ಟ್ ಪೊಲೀಸ್ ಆಯ್ತು, ಅವ್ರೊಂದು 50,000 ಅರೇಂಜ್ ಮಾಡಿದ್ರು. ಮತ್ತೆ ನಮ್ ಮಾವ ಅವ್ರು 1 ಲಕ್ಷ ಕೊಟ್ರು, ನಮ್ಮ ಅಮ್ಮ 1 ಲಕ್ಷ ಕೊಟ್ರು. ಅದ್ರಲ್ಲೇ ನನ್ ಗಾಡಿ ಅದೇ ಫಸ್ಟ್ ಕಾರು ಮಾರ್ಬಿಟ್ಟೆ, ನಾನು ಹೊಸ ಕಾರ್ ಬೇಕು ಅಂತ. ಅವಾಗ ಅದ್ರದ್ದೊಂದು 2.5 ಲಕ್ಷ ಬಂತು. ಇದನ್ನು 6 ಲಕ್ಷ ಫುಲ್ ಕ್ಯಾಶ್ ಕೊಟ್ಟು ತಗೊಂಡ್ಬಿಟ್ಟೆ. ಅದನ್ನ ಮಾರಿ ಪೆಟ್ರೋಲ್ CNG ಬೇಕಂತ, ಪೆಟ್ರೋಲ್ ಡೀಸೆಲ್ ರೇಟು ಮತ್ತೆ ಜಾಸ್ತಿ ಮಾಡಿದ್ರಲ್ಲ, ವರ್ಕೌಟ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ CNG ಕಾರ್ ಬೇಕು, ಮೈಲೇಜ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು CNG ಕಾರ್ನೇ ಚೂಸ್ ಮಾಡಿದೆ. CNG ಕಾರ್. ಇನ್ನೊಂದೇನಂದ್ರೆ ಈ ಬೆಂಗಳೂರು ಟ್ರಾಫಿಕ್ ಈ ರೋಡ್ ನಲ್ಲಿ ಗಾಡಿ ಓಡಿಸೋದೇ ತುಂಬಾ ಕಷ್ಟ ಐತೆ. ನೀವು ಕಾರೆಲ್ಲ ಓಡಿಸ್ಕೊಂಡು ಏನ್ ಚಾಲೆಂಜಸ್ ನ ಫೇಸ್ ಮಾಡ್ತೀರಾ? ಬಟ್ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಜಾಮು ಅದು ಇದು ಅಂತ ನಾವು ಹಿಂದೆ ಸರಿದ್ರೆ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದ್ರೆ ನಮ್ಗೆ ಆಗ್ಲೇ ಕಮಿಟ್ಮೆಂಟ್ಗಳು ಶುರುವಾಗಿದೆ. ಅದಕ್ಕೋಸ್ಕರ ಟ್ರಾಫಿಕ್ ಇರ್ಲಿ ಏನೇ ಇರ್ಲಿ ನಮ್ ಕೆಲ್ಸನ ನಾವು ಮಾಡ್ಲೇಬೇಕಾಗುತ್ತೆ. ಮೊನ್ನೆ ರೀಸೆಂಟ್ ಒಂದು ಆಟೋ ಡ್ರೈವರ್ದು ವಿಡಿಯೋ ಮಾಡಿದೆ. ಹೌದು. ಅವ್ರು ಏನ್ ಹೇಳಿದ್ರು ಅಂದ್ರೆ ರ್ಯಾಪಿಡೋ ಇಂದ ಟ್ಯಾಕ್ಸಿ ಡ್ರೈವರ್ಸ್ಗೆ ಆಮೇಲೆ ಆಟೋ ಡ್ರೈವರ್ಸ್ಗೆ ತುಂಬಾ ಕಷ್ಟ ಆಗ್ತೈತೆ ಅಂತ ಹೇಳಿದ್ರು. ಸೊ ನಿಮಗೆ ರ್ಯಾಪಿಡೋ ಇಂದ ಕಷ್ಟ ಆಗ್ತಾ ಇತ್ತಾ? ರ್ಯಾಪಿಡೋ ಇಂದ ಕಷ್ಟ ಅಂತ ಏನಂತಂದ್ರೆ, ರ್ಯಾಪಿಡೋದವನು ಯಾವ ತರ ಮಾಡಿದ ಅಂದ್ರೆ ರೀಚಾರ್ಜ್ ಅಂತ ಮಾಡಿದ. ಕ್ಯಾಬ್ ಡ್ರೈವರಿಗೆ ಹೊಡ್ತಾ ಬಿದ್ದಿರೋದು, ಅವನು ರೀಚಾರ್ಜ್ ಅಂತ ಮಾಡಿರೋದು. ಮೊದ್ಲು ಓಲಾದವನು ಎಲ್ಲ ಕರೆಕ್ಟ್ ಆಗಿ ಕೊಡ್ತಾ ಇದ್ದ. ರ್ಯಾಪಿಡೋದವ್ನು ನೋಡಿ ಓಲಾದವನು ರೀಚಾರ್ಜ್ ಸ್ಟಾರ್ಟ್ ಮಾಡ್ದ. ದಿನಕ್ಕೆ ಇಷ್ಟು ರೀಚಾರ್ಜ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಡ್ಯೂಟಿ ಕೊಡಲ್ಲ. ಆ ತರ ರ್ಯಾಪಿಡೋದವ್ನು ಕೊಡ್ಲಿಲ್ಲ ಅಂತಂದ್ರೆ ಓಲಾದು ಕರೆಕ್ಟ್ ಆಗಿ ಇರ್ತಿತ್ತು. ಎಜುಕೇಶನ್ ಏನ್ ಮಾಡಿದ್ರಪ್ಪ ನೀವು? ಒಂದು ಎಜುಕೇಶನ್ ಒಂದು ಡಿಗ್ರಿಯಲ್ಲೇ ಸ್ಟಾಪ್ ಆಗಿದೆ. ಕಂಟಿನ್ಯೂ ಏನಕ್ಕೆ ಮಾಡ್ಲಿಲ್ಲ? ಕಂಟಿನ್ಯೂ ಅದೇ ಮನೆ ಪ್ರಾಬ್ಲಮ್ಮು, ಬಡತನ ಅದೇ ಆಗಿರೋದು. ಕಷ್ಟನ ಯಾವ ರೀತಿ ಫೇಸ್ ಮಾಡ್ಬೇಕು? ಕಷ್ಟನ ಯಾವ ರೀತಿ ಅಂತಂದ್ರೆ, ನಮ್ಗೆ ಎಷ್ಟೇ ಕಷ್ಟ ಬಂದ್ರು ನಮ್ಗೇನು ಇಲ್ಲಪ್ಪ, ಜೀವನ ಯಾವ ತರ ಬರುತ್ತೆ ಆ ತರ ಮಾಡ್ಕೊಂಡು ಹೋಗೋದೇ ಕಷ್ಟ. ಏನು ಕಷ್ಟ ಅಂತ ಅನ್ಸಲ್ಲ. ಬಟ್ ಯಾವ ತರ ಬರುತ್ತೆ ದೇವ್ರು ನಮ್ಗೆ ಯಾವ ತರ ಈ ತರ ಮಾಡು ಆ ತರ ಮಾಡು ಅಂತ ಕೇಳಲ್ಲ. ಬಟ್ ಯಾವ ತರ ಬರುತ್ತೆ ಜೀವನ ಅದೇ ತರ ನಡ್ಸ್ಕೊಂಡು ಹೋಗೋದೇ ಜೀವನ. ಕಷ್ಟ ಕೊಡೋದೇ ಒಂದು ಒಳ್ಳೆ ದಾರಿ ತೋರ್ಸೋದಕ್ಕೆ. ಟ್ಯಾಕ್ಸಿ ಡ್ರೈವಿಂಗ್ ಬಿಟ್ರೆ ನಿಮ್ಗೆ ಮುಂದಿನ ಗುರಿ ಏನು? ಮುಂದಿನ ಗುರಿ ಏನು ಇಲ್ಲ, ನನ್ಗೊಂದೇ ಆಸೆ. ಒಂದು ಕಾರ್ ಇದೆ, ಇನ್ನೂ ಒಂದು 10 ಕಾರ್ ತಗೊಂಡು ನಂದೇ ಸ್ವಂತ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಡ್ಬೇಕಂತ ಅದೇ ಒಂದೇ ಆಸೆ. ನಿಂದು ಸ್ವಂತ ಬಿಸ್ನೆಸ್ ಸ್ವಂತವಾಗಿ ದೊಡ್ಡ ಮಟ್ಟ ಮಾಡೋಣ. ಹೌದು. ನೆಕ್ಸ್ಟ್ ಬ್ರೋ, ಈಗ ಯುವಕರು ಯಾರಾದ್ರೂ ನಾನು ಕೂಡ ಟ್ಯಾಕ್ಸಿ ಡ್ರೈವರ್ ಆಗ್ತೀನಿ ಅಂತ ಬರೋರಿಗೆ ನೀವೇನ್ ಸಜೆಸ್ಟ್ ಮಾಡ್ತೀರಾ? ನೋಡಿ, ಈ ಸಿಚುವೇಶನ್ ಅಲ್ಲಿ ಎಲ್ಲ ಡೌನ್ ಆಗಿದೆ. ರ್ಯಾಪಿಡೋದವನು, ಓಲಾದವನು, ನಮ್ಮ ಯಾತ್ರಿದವನು ಎಲ್ಲರೂ ಆಲ್ರೆಡಿ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಅಮೌಂಟ್ ಕೊಡ್ತಾ ಇದ್ದಾರೆ. ಅವ್ರು ಬಂದ್ರು ಪ್ರಯೋಜನ ಇಲ್ಲ. ಯಾಕಂದ್ರೆ ಮಾಡ್ಬೇಕು, ನನ್ಗೆ ಎಷ್ಟೇ ಅಮೌಂಟ್ ಕೊಟ್ರು ನಾನು ಮಾಡ್ಬೇಕು, ಇಷ್ಟು ಟೈಮ್ ಆದ್ರೂ ನಾನು ಮನೆಗೆ ಹೋಗಲ್ಲ ಅದು ಇದು ಅಂತ ನೈಟ್ ಟು ಡೇ ಮಾಡಿದ್ರೆ ಅವ್ರು ಡ್ರೈವರ್ ಆಗಿ ಕೆಲಸ ಮಾಡ್ಬೋದು. ಇಲ್ಲ ಅಂತಂದ್ರೆ ಇನ್ನೂ ಗಂಭೀರವಾಗಿ ಆಗುತ್ತೆ ಅವ್ರ ಪರಿಸ್ಥಿತಿ. ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ, ಏನಂತಂದ್ರೆ ಅವರು ಅಂದ್ರೆ ನಿಯತ್ತಾಗಿ ಕರೆಕ್ಟ್ ಆಗಿ ನಾನು ಡ್ಯೂಟಿ ಮಾಡ್ತೀನಿ, ನಾನು ಕರೆಕ್ಟಾಗಿ ಎಷ್ಟು ದಿನಕ್ಕೆ ಇಷ್ಟು ದುಡಿಮೆ ತಗೊಂಡ್ಬರ್ತೀನಿ ಅಂತಂದ್ರೆ ಅಷ್ಟೇ ತಗೋಬಹುದು. ಇಲ್ಲ ಅಂತಂದ್ರೆ ಅವರು ತಗೊಂಡಿರೋ ಗಾಡಿನ ಮಾರ್ಬೇಕಾಗುತ್ತೆ ಅಷ್ಟೇ.
ಮತ್ತೆ ತುಂಬಾ ಕಷ್ಟ ಇದೆ ಬೆಂಗಳೂರಲ್ಲಿ ಗಾಡಿ ಓಡಿಸೋದು. ಹೌದು. ಅದನ್ನ ನಿನ್ನೆ ಬ್ರೋ ನಾನು ಕೂಡ ವಿಡಿಯೋ ಮಾಡೋದಕ್ಕೋಸ್ಕರ ಟ್ಯಾಕ್ಸಿ ಡ್ರೈವರ್ಸ್ ನ ಹುಡುಕಾಡ್ತಿದ್ದೆ. ಹಾ ಸುಮಾರು ಒಂದು 30 ಟ್ಯಾಕ್ಸಿ ಡ್ರೈವರ್ನ ಕೇಳಿದೆ ಈ ವಿಡಿಯೋ ಬಗ್ಗೆ ಮಾತಾಡೋಕೆ. ಹಾ ಯಾರು ಕೂಡ ಮಾತಾಡೋಕೆ ರೆಡಿ ಇಲ್ಲ. ಆಮೇಲೆ ಏನಂದ್ರೆ ಅವ್ರು ಏನಂದ್ರೆ ಸುಮ್ಮನೆ ರೆಸ್ಟ್ ಮಾಡ್ತಾರೆ ಅಷ್ಟೇ ಕಾರಲ್ಲಿ ಕುತ್ಕೊಂಡು, ಅವ್ರಿಗೇನು ಆರ್ಡರ್ ಬೀಳ್ತಾ ಇಲ್ಲ. ನೆಕ್ಸ್ಟ್ ಒಂದಿಬ್ರು ನಂಗೆ ದೇವನಹಳ್ಳಿ ಏರ್ಪೋರ್ಟ್ ಹೋಗಿ ಅಲ್ಲಿ ಮಾತಾಡಿಸಿ ಸಿಗ್ತಾರೆ ಅಂತ ಹೇಳಿದ್ರು. ಅಲ್ಲಿ ಹೋದ್ರೆ ಬ್ರೋ ಒಂದ್ 500 ಕಾರ್ಗಳು ಸುಮ್ಮನೆ ನಿಂತಿದಾವೆ. ಹೌದಾ, ಸುಮ್ಮನೆ ಕಾರಲ್ಲಿ ರೆಸ್ಟ್ ಮಾಡ್ತಾ ಇದಾರೆ ಅಷ್ಟೇ, ಅವ್ರಿಗೆ ಆರ್ಡರ್ ಬೀಳ್ತಾ ಇಲ್ಲ. ಏರ್ಪೋರ್ಟ್ ಅಲ್ಲಿ ತುಂಬಾ ಕಮ್ಮಿ ಅಮೌಂಟ್ ಕೊಡ್ತಾವನೆ. 50 ಕಿಲೋಮೀಟರ್ಗೆ 500 ರೂಪಾಯಿ ಕೊಡೋದು, 60 ಕಿಲೋಮೀಟರ್ಗೆ 600 ರೂಪಾಯಿ ಕೊಡೋದು. ಅವ್ರಿಗೆ ವರ್ಕೌಟ್ ಆಗಲ್ಲ. 50 ಕಿಲೋಮೀಟರ್ಗೆ ಏರ್ಪೋರ್ಟ್ ಇಂದ ಎಲೆಕ್ಟ್ರಾನ್ ಸಿಟಿ ಹೋಗ್ಬೇಕಂದ್ರೆ ಪೀಕ್ ಅವರಲ್ಲಿ 2.5 ತಾಸು ಬೇಕು. ಹೌದು ಹೌದು, ಅದ್ರಲ್ಲಿ ಅವ್ರ ಫ್ಯೂಲ್ ಏನ್ ಹೋಗುತ್ತೆ, ಅವ್ರೇನ 100 ರೂಪಾಯಿ ಉಳಿಯುತ್ತೆ ಅಷ್ಟೇ. ಅದಕ್ಕೆ ಅವರು ದೇವನಹಳ್ಳಿ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಬಟ್ ಬರುತ್ತೆ ಡ್ಯೂಟಿ, ಎಲ್ರಿಗೂ ಅಟ್ ಎ ಟೈಮ್ ಬರುತ್ತೆ. ಯಾರ್ದು ರೇಟಿಂಗ್ ಜಾಸ್ತಿ ಇರುತ್ತೆ ಅವ್ರಿಗೆ ಮಾತ್ರ ಎಕ್ಸೆಪ್ಟ್ ಆಗುತ್ತೆ ಬೇಗ, ಇಲ್ಲ ಅಂತಂದ್ರೆ ರೇಟಿಂಗ್ ಪ್ರಕಾರ. ರೇಟಿಂಗ್ ಅಂದ್ರೆ ಯಾವ ತರ ಕಸ್ಟಮರ್? ರೇಟಿಂಗ್ ಅಂದ್ರೆ ಕಸ್ಟಮರ್ ನಮ್ಗೆ ಸ್ಟಾರ್ ಕೊಡ್ತಾರೆ. ಅದ್ರಲ್ಲಿ 5 ಸ್ಟಾರ್ 4 ಸ್ಟಾರ್ ರೇಟಿಂಗ್ ಜಾಸ್ತಿ ಯಾರ್ದಿರುತ್ತೆ ಅವ್ರಿಗೆ ಮೊದಲು ಎಕ್ಸೆಪ್ಟ್ ಆಗುತ್ತೆ. ಅವರು ಆಟೋಮೆಟಿಕ್ ಅಲ್ಲ, ಅವ್ರು ಎಕ್ಸೆಪ್ಟ್ ಮಾಡ್ಕೋಬೇಕು. ಡ್ಯೂಟಿ ಬಂದಾಗ ಎಕ್ಸೆಪ್ಟ್ ಮಾಡ್ಕೋಬೇಕು, ಆಗ್ಲೇ ಅವ್ರಿಗೆ ಆಗೋದು. ನೆಕ್ಸ್ಟ್ ಬ್ರೋ, ನಿಮ್ದು ಕಾರ್ ಹಿಂದ್ಗಡೆ ಒಂದ್ ಲೈನ್ಸ್ ಬರ್ಸಿದ್ದೀರಾ, ಅದ್ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು. ಬ್ರೋ ಆಕ್ಚುಲಿ ಇವ್ರು ನಂಗೆ ಪರಿಚಯ ಆಗಿದ್ದೆ ಈ ಲೈನ್ಸ್ ಮುಖಾಂತರ. ಈ ಲೈನ್ಸ್ ಏನ್ ಬರ್ಸಿದಾರೆ ಅಂದ್ರೆ ಗರ್ಭಿಣಿಯರಿಗೆ 24x7 ಉಚಿತ ಸೇವೆ. ಎಷ್ಟೋ ಜನ ನೋಡಿದೀನಿ ಬರೀ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇರ್ತಕ್ಕಂಥ ಜನಗಳ ಮಧ್ಯೆ ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕೋಸ್ಕರ ನೀವು ಈ ರೀತಿ ಒಂದು ಸೇವೆ ಮಾಡ್ತಾ ಇದೀರಲ್ಲ, ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಏನ್ ರೀಸನ್ ಬ್ರೋ ನೀವು ಈ ರೀತಿ? ರೀಸನ್ ಏನು ಇಲ್ಲ, ನಂದು ಸ್ವ ಇಚ್ಛೆ. ನನ್ನ ಮೈಂಡಿಗೆ ಬಂತು ನಾನು ಈ ತರ ಬೆಂಗಳೂರಲ್ಲಿ ಒಂದು ಕೆಲಸ ಮಾಡಬೇಕು ಅಂದ್ರೆ ಮನ್ಸಿಂದಾನೇ ನಾನು ಬರ್ಸಿರೋದು. ಅವ್ರು ಮಾಡಿದ್ದು ಇವ್ರು ಮಾಡಿದ ನೋಡಿ ಏನಿಲ್ಲ, ನನ್ನ ಮನ್ಸಿಂದ ನಾನು ಬರ್ಸಿರೋದು. ಮನ್ಸಿಂದ ಮಾಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಮನ್ಸಿಂದ ಬರ್ಸಿರೋದು. ಗರ್ಭಿಣಿಯರಿಗೆ ಅಂತಾನೆ ಏನಕ್ಕೆ ಚೂಸ್ ಮಾಡಿದ್ರು? ಅದೇ ಹೆರಿಗೆ ಟೈಮಲ್ಲಿ ಗರ್ಭಿಣಿಯವ್ರಿಗೆ ಒಂದೊಂದು ಟೈಮು ಗಾಡಿ ಒಬ್ಬೊಬ್ರು ಎಕ್ಸೆಪ್ಟ್ ಮಾಡ್ಕೋತಾರೆ, ಒಬ್ಬೊಬ್ರು ಬರಲ್ಲ, ಇನ್ನೊಬ್ರು ಏನೋ ಕೆಲಸ ಇದೆ ಅದು ಇದು ಅಂತ ಬರಲ್ಲ. ಆದ್ರೆ ನಾನು ಯಾವಾಗಾದ್ರೂ 24x7 ಕಾಲ್ ಮಾಡಿ ನಾನು ಬರ್ತೀನಿ. 20 ಕಿಲೋಮೀಟರ್ ಪಿಕಪ್ ಪಾಯಿಂಟ್ ಇರುತ್ತೆ, 30 ಕಿಲೋಮೀಟರ್ ಡ್ರಾಪ್ ಪಾಯಿಂಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ನಾನು ಖಂಡಿತ ಉಚಿತ ಸೇವೆ. ಇದೇ ನಿಮ್ ನಂಬರ್? ಹಾ, ಇದೇ ನಮ್ ನಂಬರು. ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ನಂಗೆ ಹೇಳಿದಾರೆ, ಹುಡುಗಿರು ಹೆಂಗೆ ಅಂದ್ರೆ ಜೊತೆಗೆ ಲವರ್ ತರನೇ ಇರ್ತಾರೆ, ಲವರ್ ತರನೇ ಮಾತಾಡ್ತಾರೆ, ಕೇರೋ ಸಮೇತ ಲವರ್ ತರನೇ ಕೊಡ್ತಾರೆ. ಫೈನಲ್ ಏನ್ ಹೇಳ್ತಾರೆ ಅಂದ್ರೆ ನಾನು ಜಸ್ಟ್ ನಿನ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಕೈ ಕೊಟ್ಟು ಮೋಸ ಮಾಡ್ಬಿಡ್ತಾರೆ. ಸೊ ಅಂತ ಹುಡುಗಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರು ಈ ತರ ಯಾಕೆ ಮಾಡ್ತಾರಂದ್ರೆ, ನಿಮ್ ಜೊತೆ ಸ್ಟಾರ್ಟಿಂಗು ಚೆನ್ನಾಗಿರ್ತಾರೆ, ನಿಮ್ಮ ಹತ್ರ ದುಡ್ಡಿರುತ್ತೆ, ಎಲ್ಲ ಇರುತ್ತೆ, ಅಷ್ಟು ದಿನ ನೀವು ಚೆನ್ನಾಗಿರ್ತೀರಾ, ಕೇರಿಂಗ್ ಮಾಡ್ತಾ ಅದು. ಆದ್ರೆ ನಿಮ್ಗಿಂತ ಒಳ್ಳೆಯವರು ಸಿಗ್ತಾರೆ ಅವರಿಗೆ. ಆವಾಗ ನಮ್ಗೆ ಈ ಬಟ್ಟೆ ಅದೇ ಹೊಲಸಾಯ್ತು ಅಂದ್ರೆ ಜಾಸ್ತಿ ದಿನ ಆಯ್ತು, ಈ ಬಟ್ಟೆನ ಅಂದ್ರೆ ಅವರು ಪದ್ಧತಿ ಏನಂದ್ರೆ, ಈ ವಸ್ತು ಇಷ್ಟ ಆಯ್ತಾ, ಇದನ್ನೇ ಇಟ್ಕೊಂಡು ಹೊಸ ಬಟ್ಟೆ ತಗೊಂಡ್ರೆ ಚೇಂಜ್ ಮಾಡ್ತಾ ಇರ್ತಾರೆ ಅವರು. ಅದಕ್ಕೆ ಬಟ್ಟೆ ಚೇಂಜ್ ಮಾಡ್ದಂಗೆಲ್ಲ ಅವರು ನಮ್ ಹುಡುಗರ ಲೈಫ್ ನ ಚೇಂಜ್ ಮಾಡ್ತಾರೆ. ಹುಡುಗಿರು ಕೇವಲ ಹುಡುಗರ ಜೊತೆ ಲೈಫ್ ಅಲ್ಲಿ ಮಾತ್ರ ಆಟ ಆಡ್ತಿರಲ್ಲ, ಅವರು ಪೇರೆಂಟ್ಸ್ ಜೊತೆನೂ ಆಟ ಆಡ್ತಾ ಇರ್ತಾರೆ. ಅವರು ಫೈನಲಿ ಯಾರನ್ನೇ ಲವ್ ಮಾಡಿದ್ರು ಪೇರೆಂಟ್ಸ್ ಯಾರನ್ನ ಹೇಳ್ತಾರೆ ಅವ್ರನ್ನೇ ಒಪ್ಪಿ ಮದ್ವೆ ಆಗೋ ಹುಡುಗಿರ್ ಇದಾರೆ. ಬಟ್ ಅದಕ್ಕೂ ಮುಂಚೆ ಹುಡುಗರ ಲೈಫ್ ಅಲ್ಲಿ ಆಟ ಆಡ್ತಾರಲ್ಲ, ಸೊ ಅಂತ ಹುಡುಗಿರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತಂದೆ ತಾಯಿ ತೋರಿಸಿದ್ನೇ ಮದ್ವೆ ಆಗ್ತೀನಿ ಅನ್ನೋ ಹಂಗಿದ್ರೆ ಪ್ರೀತಿ ಅಂತ ಹೇಳಿ ಒಂದು ಹುಡುಗನ ಲೈಫ್ ಅಲ್ಲಿ ಏನಕ್ಕೆ ಆಟ ಆಡ್ಬೇಕು? ಅದಾಗ್ಲೇ ನಾನು ಒಂದ್ ಮಾತು ಹೇಳಿದ್ದೆ, ಚಿಕ್ಕ ವಯಸ್ಸಲ್ಲಿ ಅದು ಬೇಗ ಪ್ರೀತಿ ಅನ್ನೋದು ಹುಟ್ಟುಬಿಡುತ್ತೆ. ಲವ್ ಮಾಡ್ಬೇಕಂತಂದ್ರೆ ಸೌಂದರ್ಯ, ಅವ್ರ ಮುಖ ಅದು ನೋಡಿ ಮಾಡಬಾರ್ದು. ಮನ್ಸು, ಒಬ್ರಿಗೊಬ್ರು ಮನ್ಸು ನೋಡಿ ಲವ್ ಮಾಡೋದೇ ಅದು ನಿಜವಾದ ಪ್ರೀತಿ. ಪ್ರತಿಯೊಂದು ಮಿಡಲ್ ಕ್ಲಾಸ್ ಯುವಕರು ಸ್ಟಾರ್ಟ್ ಮಾಡಬಹುದಾದಂತ ಬಿಸ್ನೆಸ್ಗಳ ಬಗ್ಗೆ ಐಡಿಯಾ ಕೊಡ್ತಾ ಇರ್ತೀನಿ, ಅವ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ತಾ ಇರ್ತೀನಿ. ಸೊ ಈ ಒಂದು ಪ್ರಯತ್ನ ನಿಮ್ಗೋಸ್ಕರನೇ. ಸೊ ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ತಾರೆ, ನನಗೆ ಇನ್ನೂ ಒಂದು ಎಕ್ಸ್ಟ್ರಾ ಮೋಟಿವೇಶನ್ ಬರುತ್ತೆ. ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರು ನಾನು ಕೂಡ ಒಂದು ಬಿಸ್ನೆಸ್ ಮಾಡ್ತೀನಿ, ಇಲ್ಲ ನಾನು ಕೂಡ ಒಂದು ಟ್ಯಾಕ್ಸಿ ಡ್ರೈವರ್ ಆಗ್ತೀನಿ ಅನ್ನೋರಿಗೆ ಶೇರ್ ಮಾಡಿ, ಅವರು ಕೂಡ ನಿಮ್ಮಿಂದ ಒಂದು ಚಿಕ್ಕದಾಗಿ ಸಹಾಯ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್. ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ, ನೀನು ನಾನು ಈ ವರ್ಲ್ಡೇ ಪರ್ಮನೆಂಟ್ ಅಲ್ಲ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.